ವೆಲ್ಕಮ್. ಸುಮಾರು ದಿನ ಆಗೋಯಿತು ಬರ್ದೆಯ. ಇವತ್ತು ಅಪ್ಪೆ ಹುಳಿ ಹವ್ಯಕರ ಭಯಂಕರ ಸ್ಪೆಷಲ್ ಮತ್ತು ಎಮೋಷ್ನಲ್ ಫುಡ್ ಅಂದರೆ ಅಪ್ಪೆ ಹುಳಿ. ಅಪ್ಪೆ ಹುಳಿ ಅಂದರೆ ಮಾವಿನಕಾಯಿ ತಂಬಳಿ ಆಯ್ತು. ಈಗ ಊರ ಬದಿಗೆ ಅಪ್ಪೆಗೆ ಮಾವಿನಕಾಯಿ ಅಪ್ಪೆ ಸಿಕ್ಕುವುದೇ ಕಡಿಮೆ. ಇಲ್ಲಿ ನಾವು ಪೇಟೆಯಲ್ಲಿ ಹತ್ರ ಈಗ ಮಾವಿನಕಾಯಿ ಸಿಕ್ಕುವುದೇ ಅಪರೂಪ. ಸಿಕ್ಕೋದಕ್ಕೆ ಅಪ್ಪೆ ಹೇಳಿ ತಿಳ್ಕೊಂಡ್ರಾತು. ನಿಜವಾದ ಅಪ್ಪೆ ಮಿಡಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದ GI ಟ್ಯಾಗ್ ಬೇರೆ ಇದ್ದು. ದಕ್ಷಿಣ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ನದಿ ಶರಾವತಿ ಇಂಥ ನದಿ ಪಕ್ಕದಲ್ಲಿ ಬೆಳೆಯುವಂಥ ಅಪ್ಪೆಗೆ ಒಂದು ಸ್ಪೆಷಲ್ ಪರಿಮಳನೂ ಇರ್ತು. ಮಾತ್ರ ಅದರಲ್ಲಿ ಸೊನೆ ಅಂಶನೂ ಜಾಸ್ತಿ ಇರುತ್ತೆ, ಆ್ಯಸಿಡ್ ಕಂಟೆಂಟು. ಈಗ ಒಂದು ಬೆಂಕಿ ಕಡ್ಡಿ ತೆಗೆದ್ರೆ ಸೊನೆಗೆ ಹಿಡಿದ್ರೆ, ಅಪ್ಪೆ ಮಿಡಿ ಸೊನೆಗೆ ಹಿಡಿದ್ರೆ ಸುಮಾರು ತುರಿತದು. ಸೂಡಿ ಉರಿದಂಗೆ ಉರಿತು. ಈ ನಮ್ಮ ಪೇಟೆದಕ್ಕೆ ಈಗ ಸೂಡಿ ತಗೊಂಡು ಬೆಂಕಿ ಹಚ್ಚಿದ್ರು ಉರು ಸುಳ್ಳು. ಅದಕ್ಕೆ ಅಪ್ಪೆ ಮಿಡಿ 2-3 ವರ್ಷ ಹಿಂಗಿಟ್ಟರು ಅದು ಗಟ್ಟಿ ಹೊಡಿತು ಉಪ್ಪಿನಕಾಯಲ್ಲಿ. ಅದಕ್ಕೆ ಅಂಥ ಗುಣ ಇದ್ದು ಅಂಥ ಅಪ್ಪೆ ಮಿಡಿ ತಂಬಳಿ ಉಂಡ್ಕೊಂಡು ಮುನಿಕಂಬಲೆ ನಂಬರ್ 1 ಅದು. ಅಪ್ಪೆ ಹುಳಿ ಮಾಡೋದು ಹೆಂಗೆ ಹೇಳಿ ಈಗ ನೋಡು. ಅಪ್ಪೆ ಹುಳಿ ಮಾಡಲು ಎಂತೆಂತ ಬೇಕಾಗ್ತದೆ ಹೇಳಿ ಇಲ್ಲಿತ್ತು. ಒಂದು ಮಾವಿನಕಾಯಿ ತೊಳೆದು ಅದ್ರ ಚೊಟ್ಟು ತೆಗೆದು ಒಂದು ತಪ್ಪಲೆಲ್ಲಿ ಹಾಕಿ ಸುಮಾರು ಅದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಬೇಯಿಸಿ ಒಂದು 5-10 ನಿಮಿಷ ಬೇಕಾಗ್ತಾನೆ. ಮಾವಿನಕಾಯಿ ಗನಾಕ್ ಮೆತ್ತಗೆ ಅಪ್ಪಷ್ಟು ಬೇಯಿಸ. ಕೆಲವೊಂದು ಕಡೆ ಮಾವಿನಕಾಯಿ ಬೇಯಿಸದೆ ಹಾಗೆ ಬೀಸ್ ಕೂಡ ಮಾಡ್ತೀವಡ. ನಂಗಳ ಬದಿಗೆ ಹಿಂಗೆ ಮಾಡ್ತಾವೆ. ಈಗ ಅದ್ರ ಸ್ವಲ್ಪ ತಣ್ಣದು ಬಿಡಿ. ತಣ್ಣದ ಮೇಲೆ ಅದ್ರ ಬಗೆಯಲ್ಲಿ ಗಿಮ್ಚಿ ಅದರ ಗೊರಟೆ ಎಲ್ಲ ತೆಗೆದಾಕಿ ಶಿಪ್ಪೆ ಎಲ್ಲ ತೆಗೆದಾಕಿ ಈ ಥರ ಮಾಡಿಟ್ಕೊಳ್ಳಿ. ಇನ್ನೊಂದೆರಡು ಕಪ್ ನೀರು ಹಾಕಿ ಸಂತಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಲೋ ಮಾಡಿ ಕರಡಿಟ್ಕೊಳ್ಳಿ. ಈಗ ಒಗ್ಗರಣೆ ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಒಣಮೆಣಸು, ಇಂಗು ಎಲ್ಲ ಹಾಕಿ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಕಾಳು ಹೊಟ್ಟಿದ ಕೂಡಲೇ ಅದನ್ನು ಅಪ್ಪೆ ಹುಳಿಗೆ ಹಾಕಿ ಬಗೆಲಿ ಗಿಮ್ಚ್ ಒಗ್ಗರಣೆ ಹಾಕಾದ್ಮೇಲೆ ಹುಟ್ಟಲ್ಲಿ ಅಥವಾ ಕೈಲಿ ಬಗೆಲಿ ಒಗ್ಗರಣೆನ ಗಿಮ್ಚಿದ್ರೆ ಇನ್ನೂ ಪರಿಮಳ ಆಗ್ತದೆ. ಇಷ್ಟು ಮಾಡಿಬಿಟ್ರೆ ಅಪ್ಪೆ ಹುಳಿ ತಯಾರಾಗ್ತದೆ. ಹುಳಿನೂ ಬೇಕು, ಹುಳಿ ಇಲ್ದಿದ್ರೆ ಆಗ್ತಿಲ್ಲ. ಸಂತಿಗೆ ಅಪ್ಪೆ ಹುಳಿನೂ ಬೇಕು. ಮತ್ತೆ ಸಿಕ್ಕುವ. ಬಾಯ್.